ಬೆಂಗಳೂರಿಂದ ಕಬ್ಬಾಳಮ್ಮ ತಾಯಿ ದೇವಸ್ಥಾನಕ್ಕೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ. ಕನಕಪುರದ ಹತ್ರ ಸಾತ್ನೂರ ಹತ್ರ ಇರೋ ಕಬ್ಬಾಳು ಗ್ರಾಮದಲ್ಲಿ ಕಬ್ಬಾಳಮ್ಮ ತಾಯಿ ನೆಲೆಸಿದ್ದಾರೆ. ಸೊ ನಾನಿವತ್ತು ನಿಮಗೆ ವಿಡಿಯೋಲಿ ಬೆಂಗಳೂರಿಂದ KSRTC ಬಸ್ಸಲ್ಲಿ ಟೆಂಪಲ್ಗೆ ಹೇಗೆ ಹೋಗೋದು ಆ್ಯಂಡ್ ಎಷ್ಟು ಬಜೆಟ್ ಆಗುತ್ತೆ ಅಂತ ಈ ವಿಡಿಯೋಲಿ ತಿಳಿಸಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪವನ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನಿವತ್ತು ಬೆಂಗಳೂರಿಂದ ಕನಕಪುರದ ಹತ್ರ ಇರುವ ಕಬ್ಬಾಳು ಗ್ರಾಮಗ ಕಬ್ಬಾಳಮ್ಮ ತಾಯಿ ದೇವಸ್ಥಾನಕ್ಕೆ KSRTC ಬಸ್ಸಲ್ಲಿ ಹೋಗೋಗಿದೆ ಅಂತ ಈ ವಿಡಿಯೋ ತೋರಿಸ್ತಿದ್ದೀನಿ. ಫಸ್ಟ್ ನಾವು ಮೆಜೆಸ್ಟಿಕ್ಕಿಂದ KR ಪೇಟೆಗೆ ಹೋದರೆ, KR ಪೇಟೆಯಿಂದ ಕನಕಪುರಕ್ಕೆ ಹೋದರೆ ಅಲ್ಲಿಂದ ನಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ರೂಟಿಗೆ ನಾನು ಓದ್ತಿರೋದು ಸಿಟಿ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದರೆ ಅಲ್ಲಿಂದ ನಮಗೆ ಚನ್ನಪಟ್ಟಣಕ್ಕೆ ಹೋಗೋ ಬಸ್ ಸಿಗುತ್ತೆ. ನಾವು ಚನ್ನಪಟ್ಟಣಕ್ಕೆ ಹೋಗೋ ಬಸ್ಸಲ್ಲಿ ಹೋದರೆ ಅಲ್ಲಿ ಚನ್ನಪಟ್ಟಣ ಇಳಿದ ಮೇಲೆ ಸಾತ್ನೂರ್ಗೆ ಹೋಗೋ ಬಸ್ ಅಂತ ಬರುತ್ತೆ. ಆ ಸಾತ್ನೂರ್ಗೆ ಹೋಗೋ ಬಸ್ಸಲ್ಲಿ ಹೋದರೆ ನಮಗೆ ಕಬ್ಬಾಳು ದೇವಸ್ಥಾನದ ಮುಂದೆನೇ ನಿಲ್ಲಿಸ್ತಾರೆ. ಸೊ ನಾನಿವತ್ತು ನಿಮಗೆ ಈ ವಿಡಿಯೋಲಿ ಬೆಂಗಳೂರಿಂದ KSRTC ಬಸ್ಸಲ್ಲಿ ಟಿಕೆಟ್ ರೇಟ್ ಎಷ್ಟಾಗುತ್ತೆ ಆ್ಯಂಡ್ ಟೆಂಪಲ್ಗೆ ಹೋಗೋ ದಾರಿ ಯಾವುದು ಆ್ಯಂಡ್ ಎಷ್ಟೆಲ್ಲ ಬಜೆಟ್ ಬೇಕು ಅಂತ ತೋರಿಸ್ತೀನಿ. ಆ್ಯಂಡ್ ನೀವೇನ ಟ್ರೈನಲ್ಲಿ ಹೋಗ್ಬೇಕಂತ ಇದ್ದರೆ ಮೈಸೂರಿಗೆ ಹೋಗೋ ಟ್ರೈನಲ್ಲಿ ನೀವು ಚನ್ನಪಟ್ಟಣದಲ್ಲಿ ಇಟ್ಕೊಂಡ್ರೆ ಚನ್ನಪಟ್ಟಣದಿಂದ ನಿಮಗೆ ಈ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇದೆ. ನಾನಿವಾಗ ಸ್ಯಾಟಲೈಟ್ KSRTC ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ನೀವು ನೋಡ್ಬೋದು, ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಮಗೆ ಮೈಸೂರಿಗೆ ಹೋಗೋ ಬಸ್ ಸಿಗುತ್ತೆ. ನಾವು ಈ ಬಸ್ಸಲ್ಲಿ ಹೋದರೆ ನಾವು ಚನ್ನಪಟ್ಟಣದಲ್ಲಿ ಇಟ್ಕೋಬೇಕು. ಟಿಕೆಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ ಬಸ್. ಆ್ಯಂಡ್ ನೀವು ಬಸ್ ಹತ್ಬೇಕಾದ್ರೆ ಕೇಳ್ಬಿಟ್ಟು ಯಾಕಂದರೆ ಮೈಸೂರಿಗೆ ನಾನ್ ಸ್ಟಾಪ್ ಬಸ್ಸಸ್ ಇರುತ್ತೆ. ಸೊ ಅದರಲ್ಲಿ ಚನ್ನಪಟ್ಟಣ ಸ್ಟಾಪ್ ಕೊಡಲ್ಲ. ಸೊ ನಾರ್ಮಲ್ ಬಸ್ಸಲ್ಲಾದರೆ ನಿಮಗೆ ಚನ್ನಪಟ್ಟಣಕ್ಕೆ ಸ್ಟಾಪ್ ಕೊಡ್ತಾರೆ. ನಮಗೆ ತುಂಬಾ ಬಸ್ ಸಿಗುತ್ತೆ ಚನ್ನಪಟ್ಟಣಕ್ಕೆ ಹೋಗೋಕ್ಕೆ. ಸೊ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದರೆ ಮೈಸೂರಿಗೆ ಹೋಗೋ ಬಸ್ಸು ತುಂಬಾ ಸಿಗುತ್ತೆ. ಈಗ ನೀವು ನೋಡ್ಬೋದು, ಇದು ಖಾಲಿ ಬಸ್ ಇದೆ. ಬನ್ನಿ, ಕಂಡಕ್ಟರ್ ಬಂದ ಮೇಲೆ ಟಿಕೆಟ್ ಎಷ್ಟಾಗುತ್ತೆ ಅಂತ. ಬೆಂಗಳೂರಿಂದ ಕಬ್ಬಾಳಮ್ಮ ಟೆಂಪಲ್ಗೆ 77 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನು ಈ ಚನ್ನಪಟ್ಟಣ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಚನ್ನಪಟ್ಟಣ 62 ಕಿಲೋಮೀಟರ್ ಇದೆ. ನನಗೆ ಬೆಂಗಳೂರಿಂದ ಚನ್ನಪಟ್ಟಣಗೆ 66 ರೂಪಾಯಿ ಆಗಿದೆ. ಸೊ ಬನ್ನಿ, ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಹೋಗೋಕ್ಕೆ 1.5 ಅವರ್ ಬೇಕು. 1.5 ಅವರ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಚನ್ನಪಟ್ಟಣದಲ್ಲಿ ಎಲ್ಲಿ ಇಳಿಬೇಕು ಆ್ಯಂಡ್ ಅಲ್ಲಿಂದ ಕಬ್ಬಾಳು ದೇವಸ್ಥಾನಕ್ಕೆ ಹೋಗೋಕ್ಕೆ ಯಾವ ಬಸ್ ಆಗಬೇಕು. ಸೊ ನಾನಿವಾಗ ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿದ್ದೀನಿ. ನನಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಈ ಚನ್ನಪಟ್ಟಣ ಬರೋಕ್ಕೆ 1.5 ಅವರ್ ಆಯಿತು. ಆ್ಯಂಡ್ ಟಿಕೆಟ್ ಬಂದ್ಬಿಟ್ಟು 66 ರೂಪಾಯಿ ತೊಗೋತಾರೆ. ಆ್ಯಂಡ್ ನಾನೀಗ ಪ್ಲ್ಯಾಟ್ಫಾರ್ಮ್ 2ಗೆ ಹೋದರೆ ಅಲ್ಲಿ ಸಾತ್ನೂರ್ಗೆ ಹೋಗೋ ಬಸ್ ಸಿಗುತ್ತೆ. ಸಾತ್ನೂರ್ಗೆ ಹೋಗೋ ಬಸ್ಸಲ್ಲಿ ನಮಗೆ ಡೈರೆಕ್ಟ್ ಕಬ್ಬಾಳಮ್ಮ ತಾಯಿ ದೇವಸ್ಥಾನದ ಮುಂದೆನೇ ನಿಲ್ಲಿಸ್ತಾರೆ. ಸೊ ಸಾತ್ನೂರ್ಗೆ ಹೋಗೋ ಬಸ್ ಹತ್ತಿರ ನಾವು ನಮಗೆ ಡೈರೆಕ್ಟ್ ಈಗ ಕಬ್ಬಾಳಮ್ಮ ತಾಯಿ ದೇವಸ್ಥಾನದ ಮುಂದೆನೇ ಸ್ಟಾಪ್ ಇದೆ. ಸೊ ನನಗೆ ಚನ್ನಪಟ್ಟಣದಿಂದ ಇಲ್ಲಿ ಬರೋಕ್ಕೆ 30 ರೂಪೀಸ್ ತೊಗೊಂಡಿದ್ದಾರೆ. ಸೊ ಬನ್ನಿ ಟೆಂಪಲ್ಗೆ. ಸೊ ನಾನಿವಾಗ ಕಬ್ಬಾಳಮ್ಮ ಟೆಂಪಲ್ ಒಳಗಡೆ ಇದ್ದೀನಿ. ಈ ಟೆಂಪಲ್ಗೆ 200 ವರ್ಷಗಳ ಇತಿಹಾಸ ಇದೆ. ಈ ಟೆಂಪಲ್ ಮಾರ್ನಿಂಗ್ 6:30ಇಂದ ನೈಟ್ 7:30ವರೆಗೂ ಓಪನ್ ಇರುತ್ತೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ ಪೌರ್ಣಿಮೆ ದಿನಗಳಲ್ಲಿ ತುಂಬ ಜನ ಸೇರ್ತಾರೆ. ಸೊ ಇವತ್ತು ನಾನು ಬುಧವಾರ ಬಂದಿರೋದ್ರಿಂದ ಅಷ್ಟು ರಶ್ ಇಲ್ಲ. ಆ್ಯಂಡ್ ಈ ದೇವಸ್ಥಾನದ ಇತಿಹಾಸ ಏನಂದರೆ 200 ವರ್ಷಗಳ ಹಿಂದೆ ತಾಯಿ ಲೋಕ ಸಂಚಾರಕ್ಕೆ ಅಂತ ಬಂದಿರ್ತಾರೆ. ಈ ತಾಯಿಯ ಸ್ಥಳ ಬಂದ್ಬಿಟ್ಟು ತಮಿಳುನಾಡಿನಲ್ಲಿ ಇರೋದು. ಸೊ ಈ ತಾಯಿ ಲೋಕ ಸಂಚಾರಕ್ಕೆ ಅಂತ ಬಂದಾಗ ತುಂಬ ಮಳೆ ಬಂದು ಕಬ್ಬಾಳು ಕ್ಷೇತ್ರದಲ್ಲಿ ಒಂದು ಅಡಕೆ ತೋಟದಲ್ಲಿ ನೆಲೆಸಿರ್ತಾರೆ. ಸ್ಥಳೀಯ ಗ್ರಾಮ ದೇವತೆಗಳ ಒಪ್ಪಿಗೆ ಮೇಲೆ ತಾಯಿ ಇಲ್ಲಿ ನೆಲೆಸಿರ್ತಾರೆ. ಅಂದಿನಿಂದ ಇಲ್ಲಿವರೆಗೂ ತಾಯಿ ಇಲ್ಲೇ ನೆಲೆಸಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲೇ ಒಂದು ಬೆಟ್ಟ ಕೂಡ ಇದೆ. ನೀವು ಮಾರ್ನಿಂಗ್ ಬೇಗ ಬಂದರೆ ಆ ಬೆಟ್ಟಕ್ಕೆ ಸಹ ಹೋಗ್ಬೋದು. ಬನ್ನಿ ಟೆಂಪಲ್ ಒಳಗಡೆ ಫೋನ್ ಅಲೋ ಇಲ್ಲ ಆ್ಯಂಡ್ ಕ್ಯಾಮ್ರಾ ಕೂಡ ಅಲೋ ಇಲ್ಲ. ಸೊ ಅದರಿಂದ ನಾನು ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾವು ಈ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡ್ಮೇಲೆ ಟೆಂಪಲ್ ಪಕ್ಕನೇ ಒಂದು ಬೆಟ್ಟ ಇದೆ. ಸೊ ನೀವು ಆ ಬೆಟ್ಟದ ಮೇಲೆ ಹೋದರೆ ಅಲ್ಲಿ ಕಬ್ಬಾಳಮ್ಮ ನೆಲೆಸಿರೋದು ನೋಡ್ಬೋದು. ಆ್ಯಂಡ್ ಆ ಬೆಟ್ಟದ ಇತಿಹಾಸ ಏನಂದರೆ, ಮೈಸೂರು ಅರಸರ ಕಾಲದಲ್ಲಿ ಕಳ್ಳರಿಗೆ ಶಿಕ್ಷೆ ಕೊಡೋಕ್ಕೆ ಆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ತಳ್ಳಿ ಸಾಯಿಸ್ತಿದ್ರಂತೆ. ಒಂದು ಸಲ ಒಬ್ಬ ಕಳ್ಳ ಅವನ್ನ ಸಾಯಿಸಬೇಕಾದ್ರೆ ಮೇಲಿಂದ ಬಿದ್ದಾಗ ಅವನು ದೈವ ಭಕ್ತ ಆಗಿರ್ತಾನಂತೆ. ಸೊ ಅವನ ತಾಯಿನ ಬೇಡ್ಕೊಂಡಾಗ ತಾಯಿ ಅವನ್ನ ಕಾಪಾಡ್ತಾರಂತೆ. ಸೊ ಅವತ್ತು ಅವನು ಅಲ್ಲೊಂದು ಚಿನ್ನದ ಕಿರೀಟ ಮಾಡಿಸ್ಕೊಟ್ಟಿರ್ತಾನೆ. ಸೊ ಇಲ್ಲಿ ಪ್ರತಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಜಾತ್ರೆ ನಡೆಯೋಕ್ಕೆ ಇದ್ದಿನ. ಸೊ ಅವಾಗ ಆ ಚಿನ್ನದ ಕಿರೀಟನ ಅಲ್ಲಿ ಇವಾಗೂ ಹಾಕ್ತಾರೆ ದೇವ್ರಿಗೆ.
ನನ್ನ ಜರ್ನಿನ ನಾನು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಚನ್ನಪಟ್ಟಣ ಬರೋಕ್ಕೆ 66 ರೂಪಾಯಿ ಆಯಿತು ಆ್ಯಂಡ್ 1.5 ಅವರ್ ಟೈಮ್ ಆಯಿತು. ಸೊ ಆ್ಯಂಡ್ ಚನ್ನಪಟ್ಟಣ ಬಂದಮೇಲೆ ಚನ್ನಪಟ್ಟಣದಿಂದ ನನಗೆ ಕಬಾಳು ಟೆಂಪಲ್ ಮುಂದೆನೇ ಬಸ್ ನಿಲ್ಲಿಸ್ತಾರೆ. ಸೊ ಚನ್ನಪಟ್ಟಣದಿಂದ ಕಬಾಳು ದೇವಸ್ಥಾನಕ್ಕೆ ಬರೋಕ್ಕೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ 21 ಕಿಲೋಮೀಟರ್ ಇದೆ, 45 ನಿಮಿಷ ಜರ್ನಿ ಆಗುತ್ತೆ. ಸೊ ಟೋಟಲ್ 200 ರೂಪೀಸ್ ಇದ್ದರೆ ಸಾಕು, ನೀವು ಬೆಂಗಳೂರಿಂದ ಕಬ್ಬಾಳಮ್ಮ ಟೆಂಪಲ್ಗೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಆ್ಯಂಡ್ ಏನಂದರೆ ಈ ವಿಡಿಯೋಲಿ ಊಟದ ಎಲ್ಲ ಚಾರ್ಜಸ್ ಇನ್ಕ್ಲೂಡ್ ಇರೋಲ್ಲ, ಜಸ್ಟ್ ಬರೀ ಚಾರ್ಜಸ್ ಎಷ್ಟಾಗಿದೆ ಅಂತ ನಾನು ಈ ವಿಡಿಯೋಲಿ ತೋರಿಸಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.